ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ಮಗಳು 1 ವರ್ಷದಿಂದ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು. ಭಗವತಿ, ನಿಮ್ಮ ಮಗಳ ಜನ್ಮ ನಕ್ಷತ್ರ ಯಾವುದು? ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಹೆಸರೇನು? ಅಂಜಲಿ ಅಂತ ಕೂಗ್ತಾ ಇದ್ವಿ. ನಿಮ್ಮ ಮಗಳು ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಲ್ಲ, ಮಗುನ ನಾನು ಎತ್ಕೊಂಡೋದೆ ಅಂತ ಯಾರ ಹತ್ರನೂ ಹೇಳಬೇಡ. ಅಕಸ್ಮಾತ್ ಯಾರಾದರೂ ಕೇಳಿದ್ರೆ ಮಗು ನಿನ್ನ ಹತ್ರನೇ ಇತ್ತು ಅಂತ ಹೇಳಬೇಕು. ಓಕೆ? ಸರಿ, ನೀನಿನ್ನು ಹೊರಡು. ಮಗುನ ಎತ್ಕೊಂಡು ಹೋಗ್ತಿರೋ ಆಗಿದೆಯಲ್ಲ. ಮಗು ಅಳ್ತಾ ಇದ್ದಿದ್ರೆ ಸಮಾಧಾನ ಮಾಡೋಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ ಅನ್ಬೋದು. ಇಷ್ಟೊತ್ತಲ್ಲಿ ಮಗುನ ಯಾಕೆ ಎತ್ಕೊಂಡು ಹೋಗ್ತಿದ್ದಾರೆ? ಮಗುನ ಯಾಕೆ ಎತ್ಕೊಂಡೋದ್ರು? ಮಗುನ ಎತ್ಕೊಳ್ಳೋಕ್ಕೆ ಅವ್ರಿಗೆ ಹಕ್ಕಿದೆ. ಅವರು ಈ ಮನೆಯವರೇ ನಿಜ. ಆದರೆ ಅಕ್ಕಂಗೆ ಹೇಳಬೇಡ ಅಂತ ಯಾಕೆ ಹೇಳಿದ್ರು? ಈ ಮಗುನ ಇಟ್ಕೊಂಡು ಇವ್ರೇನು ಮಾಡ್ತಾರೆ? ಅದೋ 3 ಹೊತ್ತು ಅಳುತ್ತೆ. ಅದನ್ನು ಸುಧಾರ್ಸೋಕ್ಕೆ ನನಗೆ ಸಾಕಾಗೋಗುತ್ತೆ. ಅದು ಗೊತ್ತಿದ್ದು ಇವ್ರು ಯಾಕೆ ಈ ಕೆಲಸನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ? ಅಯ್ಯಯ್ಯೋ, ಇವ್ರಿಗೇನಾದರೂ ನನ್ನ ಪ್ಲ್ಯಾನ್ ಗೊತ್ತಾಗೋಯ್ತಾ? ಮಗುನ ಸಾಗಿಸ್ತಿದ್ದೀವಿ ಅನ್ನೋ ಸುಳಿವೇನಾದರೂ ಇವ್ರಿಗೆ ಸಿಕ್ಬಿಡ್ತಾ? ಅದಕ್ಕೆ ಮಗುನ ಇವ್ರ ಹತ್ರ ಇಟ್ಕೊಂಡಿದ್ದಾರ? ಅಯ್ಯಯ್ಯೋ, ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ಈ ಮನೆಯವರು ನನ್ನ ಅರ್ಧ ಜೀವ ಮಾಡಿಬಿಡ್ತಾರೆ. ಶಿವು ನನ್ನ ಕೊಂದೇ ಬಿಡ್ತಾನೆ. ಈಗ ಏನಪ್ಪ ಮಾಡೋದು? ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಆದಷ್ಟು ಬೇಗ ಮಗುನ ಇಲ್ಲಿಂದ ಎತ್ಬಿಡ್ಬೇಕು. ಆದರೆ ಪ್ರತಿದಿನ ರಾತ್ರಿ ಮಗುನ ಕರ್ಕೊಂಡೋಗಿ ಅವ್ರ ಹತ್ರ ಇಟ್ಕೋತಿದಾರಲ್ಲ. ಇವನ್ನೆಲ್ಲ ಏಮಾರಿಸಿ ಆ ಮಗುನ ಹೇಗಪ್ಪ ಎಸ್ಕೇಪ್ ಮಾಡೋದು? ನಿಮ್ಮ ಮಗಳು ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜನ್ಮ ನಕ್ಷತ್ರ ಹುಟ್ಟಿದ ಗಳಿಗೆ ಪ್ರಕಾರ ಅವಳು ಪೂರ್ಣಾಯುಷಿ. ಅವಳು ಸಾಯಕ್ಕೆ ಸಾಧ್ಯನೇ ಇಲ್ಲ. ಈ ಭಗವತಿಯ ಸಾಕ್ಷಿಯಾಗಿ, ನನ್ನ ಗುರುಗಳ ಸಾಕ್ಷಿಯಾಗಿ ನಿಮ್ಮ ಮಗಳು ಬದುಕಿದ್ದಾಳೆ.
ಒಂದು ವೇಳೆ ನಾನು ಹೇಳಿದ್ದು ಸುಳ್ಳು ಅನ್ನೋದು ಯಾವುದೇ ಗಳಿಗೆಯಲ್ಲಿ ಸಾಬೀತಾದರೂ ಅದು ನನ್ನ ವಿದ್ಯೆ, ಸಾಧನೆ, ನನ್ನ ಸತ್ಯ ಸಾಕ್ಷಾತ್ಕಾರದ ಸೋಲು ಅಂತ ನಾನು ಭಾವಿಸ್ತೇನೆ. ಆ ನಂತರ ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಬದುಕದೆ ಪಶ್ಚಿಮ ವಾಹಿನಿಯಲ್ಲಿ ನಿಮ್ಮೆದುರಿಗೆ ನನ್ನ ಪ್ರಾಣತ್ಯಾಗ ಮಾಡುತ್ತೇನೆ. ಅಂಜು ಬದುಕಿದ್ದಾಳೆ ಅಂತ ಔದಾನಿಗಳು ಚಾಲೆಂಜ್ ಮಾಡಿ ಹೇಳ್ಬಿಟ್ರು. ಆದರೆ ಅವಳು ಎಲ್ಲಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅಂದರು. ಅಂಜು ಬದುಕಿರೋಕೆ ಹೇಗೆ ಸಾಧ್ಯ? ನಾನೇ ನನ್ನ ಕೈಯಾರೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಇಷ್ಟೊತ್ತಿಗೆ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ. ದೇಹನೇ ಇಲ್ಲ ಅಂದಮೇಲೆ ಹೇಗೆ ಬದುಕಿರ್ತಾಳೆ? ಅಕಸ್ಮಾತ್ ಔದಾನಿಗಳ ಪ್ರಕಾರ ಅವಳು ಬದುಕಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಎಲ್ಲಿದ್ದಾಳೆ? ಯಾವ ರೂಪದಲ್ಲಿದ್ದಾಳೆ ನನ್ನ ಅಂಜು? ಯಾವ ರೂಪದಲ್ಲಿದ್ದಾಳೆ ನನ್ನ ಅಂಜು? ಇವತ್ತ್ಯಾಕೋ ಅಂಜುನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಔದಾನಿಗಳ ಮಾತು ಕೇಳಿದ್ಮೇಲೆ ಈ ಮನೆ ತುಂಬಾ, ನನ್ನ ಮನಸ್ಸು ತುಂಬಾ ಅವಳೇ ತುಂಬಿಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಇಲ್ಲೇ ಎಲ್ಲೋ ಕೈ ಅಳತೆ ದೂರದಲ್ಲಿದ್ದು ನನ್ನನ್ನು ಆಟ ಆಡಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಶಾಂತ ಈ ಆಲ್ಬಮ್ ನೋಡ್ಕೊಂಡು ಅಳ್ತಾ ಇದ್ಲು ಅಂತ ಇದರಲ್ಲಿದ್ದ ಅಂಜಲಿ ಫೋಟೋಸ್ನೆಲ್ಲ ತೆಗೆದು ಹಾಕ್ಬಿಟ್ವಿ. ಅಂಜಲಿ ನಮ್ಮ ಜೊತೆ ಇದ್ದ ಸಂತೋಷದ ಕ್ಷಣಗಳನ್ನು ನೋಡೋಣ ಅಂದ್ರೆ ಒಂದು ಫೋಟೋನೂ ಇಲ್ಲ.
ನೀನ್ ಎದೆ ಮೇಲೆ ಕೂರ್ಸಿ ಕತೆ ಹೇಳು. ಬೇಡಪ್ಪ, ಎದ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಗುಡ್ ನೈಟ್ ಪಪ್ಪ. ಐ ಆಲ್ಬಮ್ಮು. ನಾನು ಇದನ್ನೇ ಹುಡುಕ್ತಿದ್ದೆ. ಫೋಟೋನೂ ಇಲ್ಲ, ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾನು ಮರ್ತು ಬಿಟ್ಟಿದ್ದಾರೆ. ಎಲ್ಲ ಕೆಟ್ಟವರು. ಅಯ್ಯಯ್ಯೋ, ಅಪ್ಪಂಗೆ ಎಚ್ಚರ ಆಗುತ್ತಲ್ಲಪ್ಪ. ಆಲ್ಬಮ್ ಇಲ್ಲಿಟ್ಟಿದ್ದೆ. ಇಲ್ಲಿಗೆ ಯಾಕೆ ಬಂತು? ಯಾರೋ ಎಸ್ತಿದ್ದಾರೆ. ಯಾರಿರ್ಬೋದು? ಯಾರು ಕಾಣಿಸ್ತಾ ಇಲ್ಲ. ಅದರಲ್ಲಿ ನಾನು ಒಂದು ಫೋಟೋನೂ ಇಲ್ಲ. ಅದಕ್ಕೆ ಸಿಟ್ಟು ಬಂದು ಎಸ್ಬಿಟ್ಟೆ. ಸಾರಿ ಅಪ್ಪ. ಮೇಲೆ ಯಾಕೆ ಬಂದ್ರಿ? ಇಲ್ಲೇನು ಕೆಲಸ ನಿಮಗೆ? ಅದು ಮೇಲಿನ ರೂಮಲ್ಲಿ ಸ್ವಿಚ್ ಪ್ರಾಬ್ಲಮ್ ಇದೆ ಅಂತ ಯಜಮಾನ್ರು ಹೇಳಿದರು. ಅದನ್ನು ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಹಿಂದೆ ತಿರ್ಕೊಂಡೇನೋ ನೋಡ್ತಿದ್ರಿ? ಅದು ಇನ್ನೊಬ್ಬ ಕೆಲಸದವ್ನು ಬನ್ನ ಅಂತ ನೋಡ್ತಾ ಇದ್ದೆ. ಇಲ್ಲ, ನಿಮ್ಮ ಬಿಹೇವಿಯರ್ ನೋಡ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಅನುಮಾನನ? ಅನುಮಾನ ಏಕೆ? ನಾನೇನು ಮಾಡಿದ್ದೀನಿ? ಗೊತ್ತಿಲ್ಲ, ನಿಮ್ಮ ಮುಖ ನೋಡಿದ್ರೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಇಲ್ಲೇನೋ ಹುಡುಕ್ತಿದ್ದೀರೇನೋ ಅನ್ನೋ ಹಾಗಿದೆ ನಿಮ್ಮ ಮುಖದ ಭಾವನೆ. ಹಾಂ ಮೇಡಮ್, ಸ್ವಿಚ್ಗಳು ನಮಗೆ ತಕ್ಷಣ ಕೆಲಸ ಸಿಗುತ್ತೆ. ಬಾಗಲ್ ಪಕ್ಕನ ಗೋಡೆ ಮರ ಎಲ್ಲ ಇರ್ತದೆ. ಅದನ್ನು ಹುಡುಕಿ ಹುಡುಕಿ ಅಭ್ಯಾಸ. ಅದಕ್ಕೆ ನಿಮಗೆ ಆಗನ್ನಿಸಿದೆ. ಇರ್ಬೋದೇನೋಪ್ಪ. ಸಾರಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಬಿಡಿ ಮೇಡಮ್. ಸರಿ, ನಿಮ್ಮ ಕೆಲಸ ಮಾಡಿ. ಓಕೆ.
ಗೊಂಬೆ ಕೊಡ್ಲಾ? ಅಸ್ಪುಸ್ ನಿಂಬುಜುಸ್ ತಂಗಿ ಪಾಪಗೆ ಒಂದು ಟಾಯ್ ಬರ್ಲಿ ಪ್ಲೀಸ್ ಪ್ಲೀಸ್. ನೋಡು ಚೆನ್ನಾಗಿದ್ಯಾ? ಇದು ಹಾಡು ಹೇಳ್ಕೊಂಡು ರೌಂಡ್ ತಿರುಗತ್ತೆ. ಈ ವೈರ್ ಅಂಕಲ್ ಯಾಕೆ ಬಂದ್ರು? ನೀನು ಲೈಟ್ ಹಾಕೊಂಡು ಚಪ್ಪಾಳೆ ತಟ್ಕೊಂಡು ಹಾಡು ಹೇಳು ಪ್ಲೀಸ್ ಪ್ಲೀಸ್. ಛೇ, ಈ ಗೊಂಬೆ ಆಡ್ದ ಹೋಗಿದ್ರೆ ಈ ಮಗು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅಯ್ಯೋ, ಈ ಗೊಂಬೆ ಎಲ್ಲಿತ್ತು ಅಂತಾನೆ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಈ ಗೊಂಬೆನ ಈ ಮನೇಲಿ ನಾನು ನೋಡೇ ಇಲ್ಲ. ಯಾರು ಕೀ ಕೊಡದೆ ಈ ಗೊಂಬೆ ಹೇಗೆ ಕುಣಿಯಕ್ಕೆ ಶುರು ಮಾಡ್ತು? ಆ ವಿಷಯ ಬಿಡು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಅಯ್ಯೋ, ಒಂದು 5 ನಿಮಿಷ ಇರು. ಗೊಂಬೆ ಶಬ್ದಕ್ಕೆ ಯಾರಾದರೂ ಬರ್ತಾರ ನೋಡೋಣ, ಆಮೇಲೆ ಕೆಲಸ ಮುಗಿಸೋಣ. ಗೊತ್ತಿಲ್ಲ. ಅಮ್ಮ ಪಾಪುನ ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಏನ್ ಮಾಡೋದೀಗ? ಈ ಮಾಮನೇ ಕೇಳ್ತೀನಿ. ಮಾಮ ಆ ವೈಯರ್ ಅಂಕಲ್ ಪಾಪುನ ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ನೀವಾದ್ರೂ ಬಂದು ಪಾಪುನ ಎತ್ಕೊಂಡು ಹೋಗೋಣ ಅಂತ ಹೇಳಿ. ಮಾಮ ಆ ವೈಯರ್ ಅಂಕಲ್ ಪಾಪುನ ಎತ್ಕೊಂಡು ಹೋಗ್ತಾರೆ. ನೀವಾದ್ರೂ ಬೇಗ ಬಂದು ಬೇಡ ಅನ್ನಿ. ಅಯ್ಯೋ, ನಾನು ಹೇಳೋದು ಯಾರಿಗೂ ಕೇಳಿಸ್ತಾನೆ ಇಲ್ವಲ್ಲ. ಪಾಪು ರೂಮ್ಗೆ ಈ ಮಾಮನ ಹೇಗೆ ಕರ್ಕೊಂಡು ಹೋಗೋದು? ಹಾ, ಐಡಿಯಾ. ಗಣೇಶ ಈ ಮಾಮನ ಕಾಲ್ಗೆ ರೆಕ್ಕೆ ಬರೋ ಮಾಡು ಪ್ಲೀಸ್ ಪ್ಲೀಸ್.